ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ವಾರಾಹಿ ದೇವಿಗೆ ಪಂಚಮಿ, ಅಷ್ಟಮಿ ಅಂದರೆ ತುಂಬನೇ ಪ್ರಿಯವಾದ ದಿನಗಳು ಅಂತಲೇ ಹೇಳ್ಬೋದು. ಹಾಗಾಗಿ ಈ ಸಾರಿ ಬಂದಿರುವಂಥ ಈ ಪಂಚಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ. ಈ ಪಂಚಮಿ ತಿಥಿಯಲ್ಲಿ ನಾವು ಈ ಎಣ್ಣೆಯಿಂದ ದೀಪ ಹಚ್ಚಿದ್ರೆ ನಮ್ಮ ಕೋರಿಕೆಗಳು ನೆರವೇರುತ್ತೆ. ಹುಣ್ಣಿಮೆ ಅಥವಾ ಅಮಾವಾಸ್ಯೆ ನಂತರ 5ನೇ ದಿನವನ್ನು ನಾವು ಪಂಚಮಿ ತಿಥಿ ಅಂತ ಕರಿತೀರಿ. ಈ ದಿನವನ್ನು ವಾರಾಹಿ ಅಮ್ಮನಿಗೆ ಮಂಗಳಕರ ಅಂತಲೂ ನಾವು ಹೇಳಲಾಗುತ್ತೆ. ದುಷ್ಟ ಕಣ್ಣುಗಳು ಮತ್ತು ಮಾಟ ಮಂತ್ರದಂತಹ ಬಾಹ್ಯ ಶತ್ರುಗಳಿಂದ ಮತ್ತು ಕೋಪ, ಕಾಮ ಮತ್ತು ದುರಾಸೆಯಂತಹ ಆಂತರಿಕ ಶಕ್ತಿಗಳಿಂದ ನಮ್ಮನ್ನು ರಕ್ಷಿಸುವಂಥ ದೇವತೆ ಅಂದರೆ ಅದು ವಾರಾಹಿ ದೇವಿ. ಪಂಚಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅಂತಂದರೆ ನಮಗೆ 31ನೇ ತಾರೀಕು ಭಾನುವಾರ ಬೆಳಗ್ಗೆ 11:58 ಈ ಪಂಚಮಿ ತಿಥಿ ಪ್ರಾರಂಭ ಆಗುತ್ತೆ. ಹಾಗೆಯೇ 1ನೇ ತಾರೀಕು ನಮಗೆ ಸೋಮವಾರ 2024 ಮೊದಲ ದಿನ ನಮಗೆ 2:28 ಮಧ್ಯಾಹ್ನ ನಮಗೆ ಈ ಪಂಚಮಿ ತಿಥಿ ಮುಕ್ತಾಯ ಆಗುತ್ತೆ. ಹಾಗಾಗಿ ನಮಗೆ ಈ ವರ್ಷದ ಮೊದಲ ದಿನ ಅಂದರೆ 2024 1ನೇ ತಾರೀಕು ನಮಗೆ ಪಂಚಮಿ ತಿಥಿಯಿಂದ ನಾವು ಈ ವರ್ಷವನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ. ವಾರಾಹಿ ದೇವಿಯನ್ನು ರಾತ್ರಿಯ ದೇವತೆ ಅಂತಲೂ ಕರೀತಾರೆ. ಹಾಗಾಗಿ ನೀವು ಭಾನುವಾರ ರಾತ್ರಿನೂ ಕೂಡ ಪೂಜೆ ಮಾಡ್ಕೊಬೋದು. ಅಕಸ್ಮಾತ್ ಆಗಲಿಲ್ಲ ಅಂತಂದರೂ ಸೋಮವಾರದ ದಿನ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಯಾಕೆಂದರೆ ವರ್ಷದ ಮೊದಲನೇ ದಿನ ನಾವು ವಾರಾಹಿ ದೇವಿಯನ್ನು ಬ್ರಹ್ಮ ಮುಹೂರ್ತದಲ್ಲಿ ನಾವು ನಮ್ಮ ಕೋರಿಕೆಗಳನ್ನು ಹೇಳ್ಕೊಂಡು ಪೂಜೆ ಮಾಡೋದ್ರಿಂದ ವರ್ಷ ಪೂರ್ತಿ ನಮಗೆ ಯಾವುದೇ ಸಮಸ್ಯೆ ಬರದ ಹಾಗೆ ವಾರಾಹಿ ದೇವಿ ನಮ್ಮನ್ನು ಕಾಪಾಡ್ತಾಳೆ. ಆದರೆ ವಾರಾಹಿ ದೇವಿಗೆ ನಾವು ಯಾವ ಎಣ್ಣೆಯಿಂದ ನಾವು ದೀಪ ಹಚ್ಚಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾವು ಈ ಜಾಜಿಕಾಯಿನ ಎಣ್ಣೆಯಲ್ಲಿ ನೆನೆಸ್ಕೊಬೇಕಾಗತ್ತೆ. ಈ ಜಾಜಿಕಾಯಿ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ನೀವು ಗಂಧಿಗೆ ಅಂಗಡಿಲಿ, ಅರ್ಶಿನ ಕುಂಕುಮದ ಅಂಗಡಿಲಿ ಕೇಳಿದ್ರೆ ಎಲ್ಲ ಕಡೆ ಸಿಗುತ್ತೆ. ಈಗ ಒಂದು ಜಾಜಿಕಾಯಿ ಇದ್ದರೆ ಸಾಕು, ಅಥವಾ ಮನೇಲಿತ್ತು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದು ಹಣವನ್ನು ಆಕರ್ಷಣೆ ಮಾಡೋ ಶಕ್ತಿ ಇದಕ್ಕೆ ಇರುತ್ತೆ. ಹಾಗೆಯೇ ನಮಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಡೈಜೆಷನ್ ಪವರ್ ಹೆಚ್ಚು ಮಾಡೋದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ನಾವೇನಾದರೂ ಭಾನುವಾರ ದೀಪ ಹಚ್ತೀವಿ ಅಂದರೆ ನಾವು ಶನಿವಾರದ ದಿನವೇ ನೀವು ಎಣ್ಣೆ ಅಥವಾ ತುಪ್ಪದಲ್ಲಿ ಇದನ್ನು ನೆನೆಸ್ಕಿಡಬೇಕಾಗತ್ತೆ. ನೀವು ತುಪ್ಪದಲ್ಲಿ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ತುಪ್ಪ ದೀಪ ಹಚ್ಚೋಕ್ಕಾಗಲಿಲ್ಲ ಅನ್ನೋರು ನೀವು ಯಾವ ಎಣ್ಣೆಯಿಂದ ದೀಪ ಹಚ್ಚಿದ್ರೋ ಅದೇ ಎಣ್ಣೆಗೆ ಒಂದು ಜಾಜಿಕಾಯಿನ ಹಾಕಿ ನೆನೆಸಿಡಬೇಕಾಗತ್ತೆ. ಯಾಕೆ ಅಂದರೆ ನೀವು ಭಾನುವಾರ ನೀವು ರಾತ್ರಿ ದೀಪ ಹಚ್ಚೋ ಹಾಗಿದ್ರೆ ಈ ಎಣ್ಣೆಯಿಂದನೇ ದೀಪ ಹಚ್ಚಬೇಕಾಗತ್ತೆ. ಅಕಸ್ಮಾತ್ ನೀವು ಸೋಮವಾರ ದೀಪ ಹಚ್ತೀರಿ ಅಂದರೆ ನೀವು ಭಾನುವಾರ ಎಣ್ಣೆ ಅಥವಾ ತುಪ್ಪದಲ್ಲಿ ಒಂದು ಜಾಜಿಕಾಯಿನ ನೆನೆಸಿಟ್ಟು ಆ ಎಣ್ಣೆಯಿಂದ ನೀವು ದೀಪ ಹಚ್ಚಬೇಕಾಗತ್ತೆ. ಈ ಎಣ್ಣೆಗೆ ನೀವು ಸ್ವಲ್ಪ ಅರಿಶಿನವನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಅರಿಶಿನೂ ಅಷ್ಟೇ ತುಂಬ ಮಂಗಳಕರ ವಸ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಎಣ್ಣೆ, ಜಾಜಿಕಾಯಿ ಹಾಗೆಯೇ ಅರಿಶಿನ 3 ಮಿಕ್ಸ್ ಮಾಡಿ ನೀವು ದೀಪ ಹಚ್ಚಬೇಕಾಗತ್ತೆ. ದೀಪನೂ ಅಷ್ಟೇ ನೀವು ಪಂಚಮಿ ಬಂದಿರೋದ್ರಿಂದ ನೀವು 5 ಬತ್ತಿಗಳನ್ನು ಹಾಕಿ ನೀವು ಆ ದಿನ ವಾರಾಹಿ ದೇವಿಯ ಮುಂದೆ ಫೋಟೋ ಇತ್ತು ಅಂದರೆ ಫೋಟೋ ಮುಂದೆ ಅಥವಾ ವಿಗ್ರಹ ಇತ್ತು ಅಂದರೆ ವಿಗ್ರಹದ ಮುಂದೆ ನೀವು ಈ ದೀಪವನ್ನು ಹಚ್ಚಬೇಕಾಗತ್ತೆ. ಮನೆಯಲ್ಲಿ ಫೋಟೋನೂ ಇಲ್ಲ, ವಿಗ್ರಹವೂ ಇಲ್ಲ ಅಂದರೆ ಒಂದು ದೀಪವನ್ನು ಹಚ್ಚಿ ಆ ದೀಪಕ್ಕೆ ನೀವು ವಾರಾಹಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ವಾರಾಹಿ ದೇವಿ ಮುಂದೆ ನೀವು ಈ ರೀತಿಯಾದ ದೀಪವನ್ನು ಹಚ್ಚಬೇಕಾಗತ್ತೆ. ದೀಪ ಹಚ್ಚೋ ಸಮಯದಲ್ಲಿ ನೀವು ಆ ಜಾಜಿಕಾಯಿನ ತೆಗೆದುಬಿಟ್ರಿ ಎಣ್ಣೆ ಮಾತ್ರ ನೀವು ದೀಪ ಹಚ್ಚಬೇಕಾಗತ್ತೆ. ನೀವು ಯಾವ ದೀಪ ಹಚ್ತೀರಾ ಆ ದೀಪಕ್ಕೆ ಈ ಎಣ್ಣೆ ಅಥವಾ ತುಪ್ಪವನ್ನು ನೀವು ಏನು ನೆನೆಸಿಟ್ಟಿರ್ತೀರಲ್ಲ ಜಾಜಿಕಾಯಿ, ಆ ಎಣ್ಣೆ ಅಥವಾ ತುಪ್ಪವನ್ನು ಆ ದೀಪಕ್ಕೆ ಹಾಕಿ ದೀಪವನ್ನು ಹಚ್ಚಬೇಕಾಗತ್ತೆ. ದೀಪಕ್ಕೂ ಅಷ್ಟೇ ಅರಿಶಿನ, ಕುಂಕುಮ, ಅಕ್ಷತೆ ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ದೀಪವನ್ನು ಹಚ್ಚಬೇಕಾಗತ್ತೆ. ಅಕ್ಷತೆ ಮತ್ತು ಒಂದು ಹೂವನ್ನು ನೀವು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ವರ್ಷದ ಮೊದಲನೇ ದಿನ ನಾನು ಪಂಚಮಿ ಬಂದಿದೆ, ಈ ದಿನ ವಾರಾಹಿ ದೇವಿಯನ್ನು ಪೂಜೆ ಮಾಡ್ತಾಯಿದ್ದೀನಿ, ನನ್ನ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಮತ್ತು ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಸಿಗಲಿ, ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಜಯ ಅನ್ನೋದು ಸಿಗಲಿ, ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಲಿ, ನಾವು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀರಿ ಆ ಕೆಲಸದಲ್ಲಿ ನಮಗೆ ಪ್ರಗತಿ ಆಗಬೇಕು ಅಂತ ನೀವು ನಿಮಗೆ ಯಾವ ಕೆಲಸ ಆಗಬೇಕೋ ಆ ಕೆಲಸವನ್ನು ನೆನೆಸ್ಕೊಂಡು ಈ ವರ್ಷ ನನಗೆ ಈ ಕೆಲಸ ಪೂರ್ತಿ ಆಗಬೇಕಮ್ಮ, ಈ ರೀತಿಯಾಗಿ ನನಗೆ ಮಾಡಿಕೊಡಮ್ಮ ಅಂತ ಅಮ್ಮನನ್ನು ಬೇಡಿಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಅಕ್ಷತೆ ಮತ್ತು ಆ ಹೂವನ್ನು ನೀವು ದೀಪದ ಹತ್ತಿರ
ನೀವು ದೀಪಕ್ಕೆ ಸಮರ್ಪಣೆ ಮಾಡಬೇಕಾಗತ್ತೆ. ವಾರಾಹಿ ದೇವಿಗೆ ಮಲ್ಲಿಗೆ ಹೂವು, ಜಾಜಿ ಹೂವು, ಹಾಗೆಯೇ ಶಂಖ ಪುಷ್ಪ, ಈ ಥರ ಸುವಾಸನೆ ಬರುವಂಥ ಹೂಗಳು, ರೋಸ್ ಆಗ್ಬೋದು, ದಾಸವಾಳ ಆಗ್ಬೋದು, ಈ ಥರದ ಹೂಗಳಂದರೆ ತುಂಬ ಪ್ರೀತಿ. ಈ ಹೂಗಳನ್ನು ಇಟ್ಟು ನಾವು ಪೂಜೆ ಮಾಡೋದ್ರಿಂದ ನಮ್ಮ ಆಸೆಗಳು ನೆರವೇರುತ್ತೆ. ಇನ್ನು ಪ್ರಸಾದ ಅಂತ ಬಂದರೆ ವಾರಾಹಿ ದೇವಿಗೆ ಹಸಿ ಕಡಲೆಕಾಯಿ ಅಂದರೆ ತುಂಬ ಪ್ರೀತಿ. ಹಾಗಾಗಿ ನೀವು ಹಸಿ ಕಡಲೆಕಾಯಿನ ಬೇಯಿಸ್ಬಿಟ್ಟು ಕೂಡ ಇಡ್ಬೋದು, ಇಲ್ಲ ಅಂದರೆ ಹಸಿ ಕಡಲೆಕಾಯಿನ ಹಾಗೆಯೇ ತೊಳೆದುಬಿಟ್ಟು ಕೂಡ ನೀವು ಒಂದು ಬೌಲಲ್ಲಿ ಪ್ರಸಾದವಾಗಿ ಇಡ್ಬೋದು. ಇನ್ನು ಪಾನಕನೂ ಅಷ್ಟೇ, ಬೆಲ್ಲದ ಪಾನಕ ಮಾಡಿ ನಾವು ಇಡಬೇಕಾಗತ್ತೆ. ಇನ್ನು ದಾಳಂಬ್ರಿ ಹಣ್ಣು ಅಷ್ಟೇ, ನೀವು ದಾಳಂಬ್ರಿ ಹಣ್ಣು ಸಿಕ್ತು ಅಂದರೆ ದಾಳಂಬ್ರಿ ಹಣ್ಣು ಕೂಡ ಪ್ರಸಾದವಾಗಿ ಇಡ್ಬೋದಾಗತ್ತೆ. 2024 ಮೊದಲನೇ ದಿನ ನಮಗೆ ಪಂಚಮಿ ತಿಥಿಯಿಂದ ಶುರು ಆಗ್ತಾ ಇದೆ. ಹಾಗಾಗಿ ವಾರಾಹಿ ದೇವಿ ಎಲ್ಲರಿಗೂ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಆರೋಗ್ಯ ಕೊಡಲಿ ಅಂತ ವಾರಾಹಿ ದೇವಿಯನ್ನು ಬೇಡ್ಕೊತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಆಸೆಗಳನ್ನು ಪೂರೈಸಲಿ ಅಂತ ಹೇಳ್ತಾ